ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಮಳೆ ಬೀಳುವ ಶಬ್ದ ಕೇಳಿಸುತ್ತಿತ್ತು. ಆದರೆ ಶಿವರಾಮ್ ಕಿವಿಗೆ ಅದು ಕೇಳಿಸಿರಲಿಲ್ಲ. ಅವನೊಳಗೆ ಒಂದೇ ಒಂದು ಶಬ್ದ, ಒಂದು ಚಿಕ್ಕ ಮಗು ಅಳುವ ಶಬ್ದ. ಅವಳು ಹುಟ್ಟಿದ ದಿನ. ಮಳೆವೂ ಮೌನವೂ ಒಂದೇ ಸಮಯದಲ್ಲಿ ಇಳಿದಂತೆ ಅನಿಸಿತ್ತು. ನರ್ಸ್ ಬಂದು ಅವನ ಕೈಗೆ ಆ ಪುಟ್ಟ ಜೀವವನ್ನು ಕೊಟ್ಟಾಗ ಅವನು ಮೊದಲಿಗೆ ಹಿಂದೇಟು ಹಾಕಿದ್ದ. ಎಷ್ಟು ಸಣ್ಣ ಜೀವ, ಕೈ ತಪ್ಪಿದರೆ ಅನ್ನುವ ಭಯ. ಆದರೆ ಆ ಮಗು ಅವನ ಬೆರಳನ್ನು ಬಿಗಿಯಾಗಿ ಹಿಡಿದ ಕ್ಷಣ ಅವನ ಜೀವನದ ದಿಕ್ಕೇ ಬದಲಾಗಿ ಬಿಟ್ಟಿತ್ತು. ಆಸ್ಪತ್ರೆಯ ಬಿಳಿ ಗೋಡೆಯ ನಡುವೆ ಅವನ ಕೈಯಲ್ಲಿ ಅವಳ ಸಣ್ಣ ಕೈ ಬಂದಾಗ ಜಗತ್ತಿನ ಎಲ್ಲ ಹೊರೆಗಳು ಕರಗಿ ಹೋಗಿದವು. ಅವನು ಮಾತನಾಡಲಿಲ್ಲ, ಅವನ ಕಣ್ಣುಗಳು ಮಾತ್ರ ತುಂಬಿದವು. ಶಿವರಾಮ್ ಒಬ್ಬ ಸರಳ ಸರ್ಕಾರಿ ನೌಕರ. ಜೀವನದಲ್ಲಿ ದೊಡ್ಡ ಕನಸುಗಳೇನೂ ಇರಲಿಲ್ಲ. ಆದರೆ ಆ ದಿನ ಅವನ ಮಡಿಲಲ್ಲಿ ಮಲಗಿದ ಆ ಮಗು ಅವನ ಬದುಕಿನ ಅರ್ಥವನ್ನೇ ಬದಲಿಸಿಬಿಟ್ಟಿತ್ತು. ಅವಳ ಹೆಸರು ಏನು ಎಂದು ನರ್ಸ್ ಕೇಳಿದಾಗ ಅವನು ಕ್ಷಣಕಾಲ ಯೋಚಿಸಿ ಅನನ್ಯ ಎಂದ. ಅವಳು ಅವನಿಗೆ ಅನನ್ಯಳೆಯಾಗಿದ್ದಳು. ಆ ದಿನ ಅವನು ಮನದಲ್ಲೇ ಹೇಳಿಕೊಂಡ, ನಿನ್ನ ಬದುಕು ಸುರಕ್ಷಿತವಾಗಿರಬೇಕು, ಅದಕ್ಕೆ ಬೇಕಾದರೆ ನಾನು ನನ್ನ ಬದುಕನ್ನೇ ಕೊಡುವೆ ಅಂತ ಹೇಳುತ್ತಾನೆ. ಅವಳ ಹೆಸರು ಅನನ್ಯ, ಅವನ ಜೀವನದ ಏಕೈಕ ಅರ್ಥ. ಶಿವರಾಮ್ ಹೆಚ್ಚು ಮಾತನಾಡುವವನಲ್ಲ, ಆದರೆ ಅವನ ಮೌನದಲ್ಲಿ ಪ್ರೀತಿ ತುಂಬಿತ್ತು. ಅನನ್ಯ ಮಲಗಿದ್ದಾಗ ಅವನು ಹತ್ತಿರ ಕುಳಿತು ಅವಳ ಉಸಿರಿನ ಲಯವನ್ನು ಕೇಳುತ್ತಿದ್ದ. ಸ್ವಲ್ಪ ಜೋರಾದರೂ ಅವನ ಹೃದಯ ಬಡಿದುಕೊಳ್ಳುತ್ತಿತ್ತು. ಅವಳು ನಗಿದಾಗ ಅವನು ನಗುತ್ತಿದ್ದ, ಅವಳು ಅತ್ತಾಗ ಅವನು ಒಳಗೆ ಅಳುತ್ತಿದ್ದ. ಈ ಥರ ತಂದೆಯರು ಮಕ್ಕಳನ್ನು ಎತ್ತಿ ತೋರಿಸುತ್ತಿದ್ದರು. ಶಿವರಾಮ್ ಮಾತ್ರ ದೂರದಿಂದ ಕಾಪಾಡುತ್ತಿದ್ದ. ಅವನ ಪ್ರೀತಿ ಗಟ್ಟಿಯಾಗಿತ್ತು, ಶಬ್ದವಿಲ್ಲದ ಕವಚದಂತೆ. ತಾಯಿ ಇಲ್ಲದ ಮನೆ. ಅನನ್ಯಗೆ 5 ವರ್ಷ. ಒಂದು ಬೆಳಗ್ಗೆ ಅವಳು ಎದ್ದಾಗ ತಾಯಿ ಇರಲಿಲ್ಲ, ಅಪ್ಪ ಮಾತ್ರ ಇದ್ದ. ಸುಮತಿ, ಅನನ್ಯಳ ತಾಯಿ, ಅಕಾಲಿಕವಾಗಿ ಹೊರಟು ಹೋದಳು. ಮರಣ ಎಂಬ ಪದ ಅನನ್ಯಗೆ ಅರ್ಥವಾಗಲಿಲ್ಲ. ಆದರೆ ತಾಯಿಯ ವಾಸನೆ ಇಲ್ಲದ ಮನೆ ಅವಳಿಗೆ ಖಾಲಿಯಂತಿತ್ತು. ಅವಳು ತಾಯಿಯ ಸೀರೆ ಹಿಡಿದು ಮಲಗುತ್ತಿದ್ದಳು. ಒಂದು ರಾತ್ರಿ ಅವಳು ಕೇಳಿದಳು, ಅಪ್ಪ, ಅಮ್ಮ ಮತ್ತೆ ಬರ್ತಾಳಾ ಅಂತ ಕೇಳುತ್ತಾಳೆ. ಅವನ ಬಳಿ ಅವಳ ಉತ್ತರ ಇರಲಿಲ್ಲ. ಆದರೂ ಅವನು ಸುಳ್ಳು ಹೇಳಲಿಲ್ಲ. ಅಮ್ಮ ಈಗ ನಮ್ಮ ಕಣ್ಣಿಗೆ ಕಾಣಲ್ಲ ಪುಟ್ಟ, ಆದರೆ ನಿನ್ನನ್ನೆಲ್ಲ ನೋಡ್ತಾ ಇರುತ್ತಾಳೆ. ನಿಮ್ಮ ಅಮ್ಮ ನಮ್ಮ ಮಧ್ಯೆನೇ ಇರುತ್ತಾಳೆ ಅಂತ ಹೇಳುತ್ತಾನೆ. ಆ ದಿನದಿಂದ ಅನನ್ಯ ದೇವರ ಜೊತೆ ಮಾತನಾಡಲು ಶುರು ಮಾಡಿದಳು. ಶಿವರಾಮ್ ದೂರದಿಂದ ನೋಡುತ್ತಿದ್ದ. ಅವನ ಹೃದಯದಲ್ಲಿ ಒಂದು ಶಪಥೊಟ್ಟಿತ್ತು, ನನ್ನ ಮಗಳಿಗೆ ಅಮ್ಮನ ಕೊರತೆ ಅನಿಸಬಾರದು. ಇಂದಿನಿಂದ ನನ್ನ ಮಗಳಿಗೆ ತಂದೆನೂ ನಾನೇ, ತಾಯಿನೂ ನಾನೇ ಅಂತ ಹೇಳುತ್ತಾನೆ. ಅನನ್ಯಗೆ ಜ್ವರ ಬಂದಾಗ ಶಿವರಾಮ್ ರಾತ್ರಿ ಇಡೀ ಎಚ್ಚರ ಇರುತ್ತಿದ್ದ. ಅವನು ಕೆಲಸಕ್ಕೂ ಹೋಗುತ್ತಿರಲಿಲ್ಲ. ಇದಕ್ಕೆ ಅವನ ಪ್ರಮೋಷನ್ ತಪ್ಪಿತ್ತು. ಆದರೆ ಅವನಿಗೆ ಪಶ್ಚಾತ್ತಾಪ ಇರಲಿಲ್ಲ. ಅವನು ಅಡುಗೆ ಕಲಿತ. ಅವಳು ತಿನ್ನದಿದ್ದರೆ ಅವನು ತಿನ್ನುತ್ತಿರಲಿಲ್ಲ. ಕೂದಲು ಜಡೆ ಹಾಕುವುದು ಅವನಿಗೆ ಬರಲಿಲ್ಲ, ಆದರೂ ಪ್ರಯತ್ನಿಸಿದ್ದ. ಒಂದು ದಿನ ಅವಳು ಕೇಳಿದಳು, ಅಪ್ಪ, ನೀನು ಮದುವೆ ಆಗಲ್ವಾ ಅಂತ ಕೇಳುತ್ತಾಳೆ. ಅವನು ಸ್ವಲ್ಪ ನಗಿದ. ನೀನು ಇದೆ ಅಲ್ವಾ ಪುಟ್ಟ ನನ್ನ ಜೊತೆ, ನನಗೆ ಮದುವೆ ಯಾಕೆ? ನನಗೆ ಈಗಾಗಲೇ ಒಂದು ಜವಾಬ್ದಾರಿ ಇದೆ. ನಾನು ನಿನಗೆ ಅಮ್ಮನ ಕಮ್ಮಿ ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ. ಆ ಮಾತಿನ ಅರ್ಥ ಅನನ್ಯಗೆ ಆಗಲಿಲ್ಲ, ಆದರೆ ಅವಳಿಗೆ ಸುರಕ್ಷತೆ ಅನಿಸಿತ್ತು. ಶಾಲೆಯ ಮೆಟ್ಟಿಲುಗಳು. ಅನನ್ಯ ಶಾಲೆಗೆ ಸೇರಿದ ದಿನ. ಶಿವರಾಮ್ ಅವಳ ಬ್ಯಾಗ್ ಹೊತ್ತುಕೊಂಡು ಹೋದ. ಈ ಥರ ಮಕ್ಕಳು ತಾಯಿಯ ಕೈ ಹಿಡಿದು ಬಂದಿದ್ದರು. ಅನನ್ಯ ಮಾತ್ರ ಅಪ್ಪನ ಬೆರಳನ್ನು ಬಿಗಿಯಾಗಿ ಹಿಡಿದುಕೊಂಡು ಬಂದಿದಳು. ಅವರು ಬಿಟ್ಟು ಹೋಗುವಾಗ, ಅಪ್ಪ ನೀನು ಹೋಗಬೇಡ ಎಂದಳು. ಅವನ ಹೃದಯ ಒಡೆದಂತೆ ಆಯಿತು. ನಾನು ಇಲ್ಲೇ ಇದ್ದೀನಿ ಪುಟ್ಟ ಎಂದ. ಶಿಕ್ಷಕಿ ಕೇಳಿದಳು, ನಿನ್ನ ಅಮ್ಮ ಯಾರು ಅಂತ. ಅನನ್ಯ ಕ್ಷಣ ಯೋಚಿಸಿ ಹೇಳಿದಳು, ನನ್ನ ಅಪ್ಪನೇ ನನ್ನ ಅಮ್ಮ ಅಂತ ಹೇಳುತ್ತಾಳೆ. ಆ ಮಾತು ಶಿವರಾಮ್ ಕೇಳಿಸಿಕೊಂಡ. ಅವನು ಆ ದಿನ ಮೊದಲ ಬಾರಿ ಕಣ್ಣೀರು ಹಾಕಿದ್ದ. ಚಿಕ್ಕ ಕನಸುಗಳು. ಅನನ್ಯಗೆ ಚಿತ್ರ ಬಿಡಿಸುವುದು ತುಂಬ ಇಷ್ಟ. ಗೋಡೆಗಳ ಮೇಲೆ, ಪುಸ್ತಕದ ಹಿಂದೆ, ನೆಲದ ಮೇಲೆ. ಇದನ್ನು ನೋಡಿ ಶಿವರಾಮ್ ಬೈಯಲಿಲ್ಲ. ಅವನು ಹೊಸ ಕಾಗದ, ಬಣ್ಣ ತಂದುಕೊಟ್ಟ. ನೀನು ದೊಡ್ಡವಳಾದ್ಮೇಲೆ ಏನಾಗ್ತೀಯಾ ಅಂತ ಕೇಳಿದ್ದ. ಚಿತ್ರಗಾರ್ತಿ ಆಗ್ತೀನಿ ಅಪ್ಪ ಅಂತ ಹೇಳುತ್ತಾಳೆ. ಅವನು ನಗುತ್ತಿದ್ದ. ಆ ನಗುವಿನೊಳಗೆ ಒಂದು ಮಾತು ಅಡಗಿತ್ತು, ನಿನ್ನ ಕನಸು ನನ್ನ ಹೊಣೆ ಅಂತ.
ಅವಳು ಓದಿನಲ್ಲಿ ಚುರುಕಾಗಿದ್ದಳು. ಪ್ರಬಂಧ ಸ್ಪರ್ಧೆಗಳಲ್ಲಿ ಬಹುಮಾನ ತಂದಾಗ ಅವನು ಅದನ್ನು ದೇವರಂತೆ ಕಾಪಾಡುತ್ತಿದ್ದ. ನನ್ನ ಮಗಳು ದೊಡ್ಡವಳಾಗ್ತಾಳೆ ಎಂಬ ಹೆಮ್ಮೆಯ ಮಾತು ಅವನ ಮನದೊಳಗೆ ಮಾತ್ರ. ಕಿಶೋರಾವಸ್ಥೆಗೆ ಬಂದ ನಂತರ ಅನನ್ಯ ಬದಲಾಗಿದ್ದಳು. ಕಡಿಮೆ ಮಾತು, ಹೆಚ್ಚು ಮೌನ. ಓದು ಆಯ್ತಾ ಅಂತ ಕೇಳಿದರು. ಹೌದು ಅಂತ ಅಷ್ಟೇ ಅವಳ ಉತ್ತರ ಆಗುತ್ತಿತ್ತು. ಶಿವರಾಮ್ಗೆ ಭಯ, ನಾನು ಏನಾದರೂ ತಪ್ಪು ಮಾಡ್ತಿದ್ದೀನಾ ಅಂತ. ಒಂದು ದಿನ ಅವಳ ಡೈರಿಯಲ್ಲಿ ಓದಿದ ಸಾಲು, ಅಪ್ಪ ನನ್ನನ್ನು ಅರ್ಥ ಮಾಡಿಕೊಳ್ಳಲ್ಲ ಅಂತ ಬರೆದಿದ್ದಳು. ಆ ಸಾಲು ಅವನನ್ನು ಮುರಿದಿತ್ತು. ಆದರೂ ಅವನು ಜೋರಾಗಿ ಮಾತನಾಡಲಿಲ್ಲ. ಅವನು ಕೇಳಲು ಕಲಿತ. ಕನಸಿನ ಬೆಲೆ. ಅನನ್ಯಗೆ ಚಿತ್ರಕಲಾ ಕಾಲೇಜು ಬೇಕಿತ್ತು. ಸಮಾಜ ಹೇಳಿತ್ತು ಇದರಿಂದ ಜೀವನ ಆಗಲ್ಲ ಅಂತ ಹೇಳುತ್ತಿದ್ದರು. ಶಿವರಾಮ್ ಮೌನವಾಗಿದ್ದ. ಆದರೆ ಒಂದು ದಿನ ಅವನು ಅವಳ ಕೈಗೆ ಪ್ರವೇಶ ಪತ್ರ ಕೊಟ್ಟ. ಅವಳ ಕಣ್ಣುಗಳು ತುಂಬಿದವು. ಅಪ್ಪ ಹೇಳುತ್ತಾರೆ ನಿನ್ನ ಕನಸು ದೊಡ್ಡದು, ಅದಕ್ಕೆ ಜಾಗ ಕೊಡುವುದು ನನ್ನ ಕೆಲಸ ಅಂತ ಹೇಳುತ್ತಾನೆ. ದೂರದ ನಗರ. ಅನನ್ಯ ನಗರಕ್ಕೆ ಹೋದಳು. ಮನೆ ಖಾಲಿಯಾಯಿತು. ಶಿವರಾಮ್ ಅವಳ ಕೊಠಡಿಗೆ ದಿನವೂ ಹೋಗುತ್ತಿದ್ದ. ಅವಳ ಪುಸ್ತಕಗಳನ್ನು ತಿದ್ದಿ ಇಡುತ್ತಿದ್ದ. ಫೋನ್ ಕರೆಗಳು ಕಡಿಮೆಯಾದವು. ಆದರೂ ಅವನು ದಿನವೂ ಒಂದೇ ಮಾತು, ನಿನ್ನ ಆರೋಗ್ಯ ನೋಡಿಕೋ ಅಂತ ಹೇಳುತ್ತಿದ್ದನು. ಮೊದಲ ಯಶಸ್ಸು. ಅನನ್ಯಳ ಮೊದಲ ಚಿತ್ರ ಪ್ರದರ್ಶನ. ಶಿವರಾಮ್ ಯಾರಿಗೂ ಹೇಳದೆ ಬಂದ. ಮೂಲೆಯಲ್ಲೇ ನಿಂತು ಅವಳನ್ನು ನೋಡಿದ್ದ. ಅವಳು ಅವನನ್ನು ಕಂಡಾಗ ಓಡಿ ಬಂದು ಅಪ್ಪಿಕೊಂಡಳು. ಆ ದಿನ ಅವನ ಮೌನ ಮಾತಾಡಿತ್ತು. ಕುಸಿಯುವ ದೇಹ, ವಯಸ್ಸು ಅವನ ಬೆನ್ನು ಬಗ್ಗಿಸಿತ್ತು. ಹೃದಯ ದುರ್ಬಲವಾಯಿತು. ಹೃದಯದ ರೋಗದ ಬಗ್ಗೆ ಅವನು ಮಗಳಿಗೆ ಹೇಳಲಿಲ್ಲ. ಅವಳ ಭವಿಷ್ಯಕ್ಕೆ ತೊಂದರೆ ಆಗಬಾರದೆಂದು. ಮನೆಗೆ ಮರಳುವ ಮಗಳು ಅನನ್ಯಗೆ ಎಲ್ಲವೂ ಗೊತ್ತಾಯಿತು. ಅವಳು ಕೆಲಸ ಬಿಟ್ಟು ಮನೆಗೆ ಬಂದಳು. ನನ್ನ ಜಗತ್ತು ನೀನೇ ಅಪ್ಪ. ಅವನು ಮೊದಲ ಬಾರಿ ಜೋರಾಗಿ ಅತ್ತ. ಕೊನೆಯ ಪತ್ರ. ಒಂದು ಬೆಳಗ್ಗೆ ಅವನು ಎದ್ದಿಲ್ಲ. ಅವನ ಕೈಯಲ್ಲಿ ಪತ್ರ ಇತ್ತು. ಅನನ್ಯ, ನಾನು ಮಾತಾಡಲಿಲ್ಲ, ಆದರೆ ನಿನಗಾಗಿ ಬದುಕಿದೆ. ನೀನು ನಗಿದರೆ ಸಾಕು ನನ್ನ ಜಗತ್ತು. ನೀನು ಆಗಿಬಿಟ್ಟಿದ್ದೆ. ಆ ಪತ್ರ ಓದಿ ಅನನ್ಯ ಆ ಪತ್ರವನ್ನು ಎದೆಗೆ ಅಪ್ಪಿಕೊಂಡು ಅವಳ ಕಣ್ಣೀರಲ್ಲಿ ಪ್ರೀತಿ ಹರಿಯುತ್ತಿತ್ತು. ಮೌನದ ಪ್ರತಿಧ್ವನಿ. ಇಂದು ಅನನ್ಯ ತನ್ನ ಮಗಳಿಗೆ ಕತೆ ಹೇಳುತ್ತಾಳೆ. ಒಬ್ಬ ಮೌನದ ತಂದೆಯ ಕಥೆ. ಅವಳು ಹೇಳುತ್ತಾಳೆ, ಪ್ರೀತಿ ಎಂದರೆ ಮಾತಲ್ಲ, ಕೆಲವೊಮ್ಮೆ ಅದು ಮೌನವಾಗಿರುತ್ತದೆ ಅಂತ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ.